ಎವ್ರಿವನ್, ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ದು ಸೈಡ್ ಇನ್ಕಮ್ನ ಅರ್ನ್ ಮಾಡುವಂತಹ ಆಸಕ್ತಿ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇಂದು ನಾವು ವಿಡಿಯೋ ಎಡಿಟಿಂಗ್ಗೆ ಸಂಬಂಧಿಸಿದ ಒಂದು ಪವರ್ಫುಲ್ ಟೂಲ್ನ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ, ಹಾಗೂ ಅದು ಕೂಡ ಕಂಪ್ಲೀಟ್ ಫ್ರೀಯಾಗಿ. ನಾನು ಮಾತಾಡ್ತಿರೋ ಸಾಫ್ಟ್ವೇರ್ನ ಹೆಸರು ಡಾವಿಂಚಿ ರಿಸಾಲ್ವ್. ಇದು ಯಾಕೆ ಅಷ್ಟೊಂದು ಪರ್ಫೆಕ್ಟ್ ಟೂಲ್ ಆಗಿದೆ ಅಂತ ಅಂದರೆ, ಬೇರೆಲ್ಲ ಸಾಫ್ಟ್ವೇರ್ಸ್ಗಳಲ್ಲಿ ವಿಡಿಯೋ ಎಡಿಟಿಂಗ್ಗೆ ಒಂದು, ಕಲರ್ ಗ್ರೇಡಿಂಗ್ಗೆ ಒಂದು, VFXಗೆ ಒಂದು ಅಂತ 3-4 ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಆದರೆ ಡಾವಿಂಚಿ ರಿಸಾಲ್ವ್ನಲ್ಲಿ ಈ ಅಷ್ಟು ಫೀಚರ್ಸ್ಗಳು ಒಂದೇ ಸಾಫ್ಟ್ವೇರ್ಸ್ನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದರಲ್ಲಿ ಎಡಿಟಿಂಗ್ ಮಾಡೋದಕ್ಕೆ ನಿಮಗೆ ವಿಡಿಯೋ ಎಡಿಟಿಂಗ್ ಗೊತ್ತಿರಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಇದರಲ್ಲಿರುವ ಎಡಿಟ್ ಪೇಜ್ನ ತುಂಬ ಸಿಂಪಲ್ ಆದ ಇಂಟರ್ಫೇಸ್ ಇಂದ ನೀವು ವಿಡಿಯೋ ಎಡಿಟಿಂಗ್ನ ಕಲಿತು ಫ್ರೀಲಾನ್ಸ್ ಜರ್ನಿಯನ್ನ ಆರಂಭಿಸಬಹುದು. ಹಾಗಾದ್ರೆ ಮತ್ತೆ ಆಗ್ತಡ ಡಾವಿಂಚಿ ರಿಸಾಲ್ವ್ನ ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಡಾವಿಂಚಿ ರಿಸಾಲ್ವ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಸಿಸ್ಟಮ್ ಡಾವಿಂಚಿ ರಿಸಾಲ್ವ್ಗೆ ಸಪೋರ್ಟ್ ಆಗ್ತದಾ ಇಲ್ವಾ ಅಂತ ಮೊದಲು ಚೆಕ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣ್ತಿರುವಂತಹ ಬೇಸಿಕ್ ಸಿಸ್ಟಮ್ ರಿಕ್ವೈರ್ಮೆಂಟ್ ನಿಮ್ಮ ಸಿಸ್ಟಮ್ ಅಲ್ಲಿ ಇದ್ರೆ ನೀವು ಖಂಡಿತವಾಗಿಯೂ ಡಾವಿಂಚಿ ರಿಸಾಲ್ವ್ನ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಡಾವಿಂಚಿ ರಿಸಾಲ್ವ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಬನ್ನಿ ನೋಡೋಣ. ಡಾವಿಂಚಿ ರಿಸಾಲ್ವ್ನಲ್ಲಿ ಒಟ್ಟು 2 ವರ್ಷನ್ಸ್ಗಳಿದ್ದಾವೆ. ನಾನಿವತ್ತು ಫ್ರೀ ವರ್ಷನ ಯೂಸ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಲ್ಯಾಕ್ ಮ್ಯಾಜಿಕ್ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗ್ತೀರಾ. ಇಲ್ಲಿ ನೀವು ನೋಡ್ಬೋದು 2 ವರ್ಷನ ಲಿಂಕ್ನ ಕೊಟ್ಟಿದ್ದಾರೆ. ನಾನು ಫ್ರೀ ವರ್ಷನ ಯೂಸ್ ಮಾಡ್ತಿರುವಂಥ ಕಾರಣ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ನನ್ನ ಪರ್ಸನಲ್ ಡೀಟೇಲ್ನ ಎಂಟರ್ ಮಾಡ್ತೀನಿ. ಅದಾದ ನಂತರ ಕೆಳಗಡೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋತೀನಿ. ಡೌನ್ಲೋಡ್ ಮಾಡಿದ ತಕ್ಷಣ ನಾರ್ಮಲ್ ಎಲ್ಲ ಸಾಫ್ಟ್ವೇರ್ನ ಹೇಗೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ತೀರಲ್ಲ, ಅದೇ ಸೇಮ್ ಪ್ರೊಸೆಸ್ನಲ್ಲಿ ಡಾವಿಂಚಿ ರಿಸಾಲ್ವ್ನ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಡಾವಿಂಚಿ ರಿಸಾಲ್ವ್ನ ಓಪನ್ ಮಾಡ್ತೀನಿ. ಸೊ ಡಾವಿಂಚಿ ರಿಸಾಲ್ವ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ. ನೀವಿಲ್ಲಿ ನೋಡ್ಬೋದು ಪ್ರಾಜೆಕ್ಟ್ ಲೈಬ್ರರೀಸ್ ಅಂತ ಇದೆ. ಇದು ಬೇಸಿಕಲಿ ನಿಮ್ಮ ಫೈಲ್ ಮ್ಯಾನೇಜರ್ನ ಡ್ರೈವ್ ಏನಿರ್ತದಲ್ಲ ಅದೇ ರೀತಿ ಕಾರ್ಯನಿರ್ವಹಿಸ್ತದೆ. ನಾನಿವಾಗ ಕರೆಂಟ್ಲಿ ಲೋಕಲ್ ಡೇಟಾಬೇಸ್ ಅನ್ನುವಂಥ ಒಂದು ಡ್ರೈವ್ ಅಲ್ಲಿ ಇದ್ದೀನಿ. ನಿಮ್ಗೇನಾದ್ರೂ ಹೊಸ ಪ್ರಾಜೆಕ್ಟ್ ಲೈಬ್ರರಿನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಆಡ್ ಪ್ರಾಜೆಕ್ಟ್ ಲೈಬ್ರರಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರಾಜೆಕ್ಟ್ ಲೈಬ್ರರಿಯ ನೇಮ್ ನ ಕೊಟ್ಟು ಅದಾದ ನಂತರ ಲೊಕೇಶನ್ ನ ಬ್ರೌಸ್ ಮಾಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನಿವಾಗ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂತಂದ್ರೆ ನಂಗೆ ಅದರ ಅವಶ್ಯಕತೆ ಇಲ್ಲ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ತುಂಬಾನೇ ಆಪ್ಷನ್ಸ್ ಗಳಿದಾವೆ. ಒಂದನೇದಾಗಿ ಅನ್ಟೈಟಲ್ ಪ್ರಾಜೆಕ್ಟ್ ಅಂತ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಫೈಲ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಕೆಳಗಡೆ ಇಲ್ಲಿ ನೀವು ನೋಡ್ಬೋದು ಎಕ್ಸ್ಪೋರ್ಟ್, ಇಂಪೋರ್ಟ್, ನ್ಯೂ ಪ್ರಾಜೆಕ್ಟ್, ಓಪನ್ ಅಂತ ಇದೆ. ಎಕ್ಸ್ಪೋರ್ಟ್ ಅಂತ ಅಂದರೆ ನೀವು ಆಲ್ರೆಡಿ ಯಾವುದೋ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ದೀರಾ, ಅದನ್ನು ನಿಮಗೆ ಇನ್ನೊಬ್ಬರಿಗೆ ಶೇರ್ ಮಾಡಬೇಕು. ಆವಾಗ ಆ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೈಲ್ ಮ್ಯಾನೇಜರ್ನಲ್ಲಿ ಎಲ್ಲಿ ಸೇವ್ ಮಾಡಬೇಕು ಅಂತ ಕೇಳ್ತದೆ, ಅಲ್ಲಿ ಸೇವ್ ಮಾಡ್ಬೋದು. ಅದಾದ ನಂತರ ಇಂಪೋರ್ಟ್ ಬೇಸಿಕಲಿ ಏನಂತ ಅಂದರೆ, ನೀವು ಯಾವುದಾದ್ರೂ ಪ್ರಾಜೆಕ್ಟ್ ಫೈಲ್ನ ಬೇರೊಬ್ಬರಿಂದ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ, ಅದನ್ನು ಡಾವಿಂಚಿ ರಿಸಾಲ್ವ್ನಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದರೆ ಇಂಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಪ್ರಾಜೆಕ್ಟ್ನ ಎಲ್ಲಿ ಸೇವ್ ಮಾಡಿದ್ದೀರಾ ಅಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಬೋದು. ಅದಾದ ನಂತರ ನ್ಯೂ ಪ್ರಾಜೆಕ್ಟ್ ನಾವು ಇವತ್ತು ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಅದಾದ ನಂತರ ಇನ್ನೊಂದು ಅದರ ಪಕ್ಕದಲ್ಲಿ ಓಪನ್. ಸಪೋಸ್ ನೀವು ಯಾವುದೋ ಪ್ರಾಜೆಕ್ಟನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀರಾ, ಅದನ್ನು ಓಪನ್ ಮಾಡಬೇಕು ಅಂತ ಅಂದರೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. ಸೊ ನಾನು ಅಷ್ಟೊಂದು ಓಪನ್ ಬಟನ್ ಯೂಸ್ ಮಾಡಲ್ಲ, ಯಾಕಂತಂದರೆ ನಾನು ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀನಿ. ನಾನಿವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಅನ್ಟೈಟಲ್ಡ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ನನಗಿಲ್ಲಿ ಆಪ್ಷನ್ ಕೇಳುತ್ತದೆ, ಕೆಲವೊಂದು ಆಪ್ಷನ್ಸ್. ಅದೇ ರೀತಿ ನೀವು ಯಾವುದಾದ್ರೂ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಅದರ ಮೇಲ್ಗಡೆ ಡಬಲ್ ಕ್ಲಿಕ್ ಮಾಡಿ ಕೂಡ ಓಪನ್ ಮಾಡ್ಬೋದು. ಸೊ ಅದಾದ ನಂತರ ಇಲ್ಲಿ ಮೇಲ್ಗಡೆ ಒಂದಿಷ್ಟು ಆಪ್ಷನ್ಸ್ಗಳಿದ್ದಾವೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕ್ರಿಯೇಟ್ ಎ ನ್ಯೂ ಫೋಲ್ಡರ್ ಅಂತ ಕಾಣಿಸ್ತದೆ. ನಾನಿವಾಗ 3-4 ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದೀನಿ, ಅಥವಾ ಒಂದು ಯೂಟ್ಯೂಬ್ ವಿಡಿಯೋಸ್ನು ಮಾಡ್ತೀನಿ, ಇನ್ಸ್ಟಾಗ್ರಾಮ್ ವಿಡಿಯೋಸ್ನು ಮಾಡ್ತೀನಿ. ಆ ರೀತಿ ಇದ್ದಾವಾಗ ಪ್ರತಿಯೊಂದು ಪ್ರಾಜೆಕ್ಟ್ಸ್ಗಳನ್ನ ಸೆಗ್ರಿಗೇಟ್ ಮಾಡ್ಲಿಕ್ಕೋಸ್ಕರ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ವಿಡಿಯೋನ ಪ್ರಾಜೆಕ್ಟ್ ಫೈಲ್ ಏನಿರ್ತದೆ ಅದು ಯೂಟ್ಯೂಬ್ ಅಂತ ಒಂದು ಫೋಲ್ಡರ್ ಮಾಡಿ ಅದರ ಒಳಗಡೆ ಸೇವ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮ್ ರೀಲ್ನ ಎಡಿಟ್ ಮಾಡ್ತೀರಾ, ಅದಾದ ನಂತರ ಯೂಟ್ಯೂಬ್ ವಿಡಿಯೋನ ಎಡಿಟ್ ಮಾಡ್ತೀರಾ, ಅದಾದ ನಂತರ ಫ್ರೀಲಾನ್ಸ್ ವಿಡಿಯೋಸ್ನ ಎಡಿಟ್ ಮಾಡಿರ್ತೀರಾ. ಇದಷ್ಟನ್ನು ಒಂದೇ ಲೊಕೇಶನಲ್ಲಿ ಇಟ್ಟರೆ ಕನ್ಫ್ಯೂಸ್ ಆಗುತ್ತೆ. ಅದನ್ನು ಕ್ಲೀನಾಗಿ ಸೆಗ್ರಿಗೇಟ್ ಮಾಡಿರೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ಆಯಾಯ ಪ್ರಾಜೆಕ್ಟ್ ಫೈಲ್ನ ಇಟ್ಟರೆ ತುಂಬಾ ಕ್ಲೀನಾಗಿ ಕಾಣಿಸ್ತದೆ, ಹಾಗೂ ನಿಮಗೆ ಯೂಸ್ ಮಾಡಲಿಕ್ಕೂ ಕನ್ಫ್ಯೂಷನ್ ಆಗಲ್ಲ. ಸೊ ನಾನಿವಾಗ ಇನ್ಸ್ಟಾಗ್ರಾಮ್ ರೀಲ್ನ ಎಡಿಟ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಾನು ಇದರ ನೇಮ್ನ ಕೊಡ್ತೀನಿ ಇನ್ಸ್ಟಾಗ್ರಾಮ್ ರೀಲ್ ಅಂತ.
ಫೋಲ್ಡರ್ನ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಒಂದು ಫೋಲ್ಡರ್ ಇದೆ. ಅದಾದ ನಂತರ ಅದ್ರ ಪಕ್ಕ ಅನ್ಟೈಟಲ್ಡ್ ಪ್ರಾಜೆಕ್ಟ್ ಅನ್ನುವ ಒಂದು ಪ್ರಾಜೆಕ್ಟ್ ಫೈಲ್ ಇದೆ. ಇದ್ರ ಮೇಲೆ ನೀವು ಇವಾಗ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿರತಕ್ಕಂಥ ಒಂದು ಪ್ಯಾನೆಲ್ ಓಪನ್ ಆಗ್ತದೆ. ಇದನ್ನ ಹೇಗೆ ಕ್ರಿಯೇಟ್ ಮಾಡೋದು ತೋರಿಸ್ಕೊಡ್ತೀನಿ. ಫಸ್ಟ್ಗೆ ನಾನು ಇಲ್ಲಿ ಕ್ಯಾನ್ಸಲ್ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಅನ್ನೋ ಫೋಲ್ಡರ್ನ ಓಪನ್ ಮಾಡ್ತೀನಿ. ಓಕೆ, ನಾನು ಇವಾಗ ಒಂದು ಪ್ರಾಜೆಕ್ಟ್ ಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದು ಪ್ರಾಜೆಕ್ಟ್ ಫೈಲ್ ಕ್ರಿಯೇಟ್ ಮಾಡಲಿಕ್ಕೆ ತುಂಬಾ ಆಪ್ಷನ್ಸ್ಗಳಿದ್ದಾವೆ. ಮೊದಲು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ಪ್ರಾಜೆಕ್ಟ್ ಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಅಥವಾ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಕೂಡ ಪ್ರಾಜೆಕ್ಟ್ ಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಫಸ್ಟ್ ನಾನು ಇಲ್ಲಿ ಪ್ರಾಜೆಕ್ಟ್ ಫೈಲ್ನ ಲೊಕೇಶನ್ನ ಚೇಂಜ್ ಮಾಡ್ತೀನಿ. ನಾನಿಲ್ಲಿ ಆಲ್ರೆಡಿ ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅಲ್ಲೇ ಪ್ರಾಜೆಕ್ಟ್ ಫೈಲ್ನ ನಾನು ಸೇವ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಕೊಡ್ತೀನಿ ಪ್ರಾಜೆಕ್ಟ್ ಫೈಲ್ ಅಂತ. ಸೊ ಇಲ್ಲಿ ನಾನು ಈ ವಿಡಿಯೋನ ಪ್ರಾಜೆಕ್ಟ್ ಫೈಲ್ನ ಸೇವ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಆಲ್ರೆಡಿ ನಾನು ಈ ಒಂದು ಪ್ರಾಜೆಕ್ಟ್ಗೆ ನೇಮ್ ಕೊಟ್ಕೊಂಡಿದ್ದೀನಿ, ಒನ್ ಪ್ಯಾನ್ ಮ್ಯಾಜಿಕ್ ಅಂತ. ಸೊ ಅದನ್ನು ಸೇಮ್ ನೇಮ್ನ ನಾನಿಲ್ಲಿ ಕೊಡ್ತೀನಿ. ಓಕೆ, ಅದಾದ ನಂತರ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಕೆಳಗಡೆ 7 ಸೆಕ್ಷನ್ಸ್ಗಳಿದಾವೆ. ಡಾವಿಂಚಿ ರಿಸಾಲ್ವ್ನಲ್ಲಿ ಏನಂತಂದರೆ ಸ್ಟೆಪ್ ಬೈ ಸ್ಟೆಪ್ ಎಡಿಟ್ ಮಾಡ್ಕೊಳ್ತಾ ಹೋಗ್ಬೋದು ನಾವು. ಇದು ಬಂದ್ಬಿಟ್ಟು ಮೀಡಿಯಾ ಪೂಲ್. ಇಲ್ಲಿ ನೀವು ಡಾವಿಂಚಿ ರಿಸಾಲ್ವ್ನಲ್ಲಿ ಫುಟೇಜಸ್ ಅನ್ನೆಲ್ಲ ಇಂಪೋರ್ಟ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ನೋಡ್ಬೋದು ನಿಮ್ಮ ಡ್ರೈವ್ಸ್ ಏನಿದೆಯಲ್ಲ, ಫೈಲ್ ಮ್ಯಾನೇಜರ್ನಲ್ಲಿ ಯಾವುದೆಲ್ಲ ಡ್ರೈವ್ ಇದೆ ಅದು ಇಲ್ಲಿ ನೀವು ನೋಡಲಿಕ್ಕೆ ಸಿಗ್ತದೆ. ಅದಾದ ನಂತರ ಕಟ್ ಪೇಜ್ನಲ್ಲಿ ನೀವು ಬೇಸಿಕ್ ವೀಡಿಯೋಸ್ನ ಎಡಿಟ್ ಮಾಡ್ಕೊಳ್ಳೋದು ಅಂತ ಅಂದರೆ ವೀಡಿಯೋಸ್ನ ಟೈಮ್ ಲೈನಲ್ಲಿ ಇಂಪೋರ್ಟ್ ಮಾಡಿಕೊಂಡು ಕಟ್ ಮಾಡೋದು, ಟ್ರಿಮ್ ಮಾಡೋದು ಎಲ್ಲ ಮಾಡ್ಬೋದು. ಅದಾದ ನಂತರ ನೆಕ್ಸ್ಟ್ ಬರ್ತದೆ ಎಡಿಟ್ ಪೇಜಿಂದನೇ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದರೆ ನಾನು ಪರ್ಟಿಕ್ಯುಲರ್ಲಿ ಈ 2 ಪೇಜನ್ನು ಯೂಸ್ ಮಾಡಲ್ಲ, ಯಾಕಂದರೆ ನಂಗೆ ಅಷ್ಟು ವ್ಯಾಲಿಡ್ ಅಂತ ಅನಿಸಲ್ಲ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಎಡಿಟ್ ಪೇಜಿಂದನೇ ನಿಮಗೆ ತೋರಿಸ್ತೇನೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪ್ಯಾನಲ್ ಇದೆ, ಇದು ಮೀಡಿಯಾ ಪೂಲ್. ಅದಾದ ನಂತರ ನಾನಿಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಅದು ಡಿಸೇಬಲ್ ಎನೇಬಲ್ ಆಗುತ್ತೆ. ಅದಾದ ನಂತರ ಅದರ ಪಕ್ಕ ಎಫೆಕ್ಟ್ಸ್ ಅಂತ ಇದೆ, ಇದನ್ನು ಕೂಡ ಕ್ಲಿಕ್ ಮಾಡಿದರೆ ಡಿಸೇಬಲ್ ಎನೇಬಲ್ ಆಗುತ್ತೆ. ಇಲ್ಲಿ ಕೆಳಗಡೆ ನೀವು ವೀಡಿಯೋಸ್ಗೆ ಬೇಕಾಗಿರುವಂಥ ಎಫೆಕ್ಟ್ಸನ್ನು ಇಲ್ಲಿಂದ ಹಾಕ್ಬೋದು, ಅಥವಾ ಟೆಕ್ಸ್ಟ್ ಬೇಕಾಗಿದ್ದರೆ ಟೆಕ್ಸ್ಟ್ನ ಕೂಡ ಇಲ್ಲಿಂದ ಹಾಕ್ಬೋದು. ಸೊ ಇದು ಸದ್ಯಕ್ಕೆ ನಾನು ಎಫೆಕ್ಟ್ನ ಎನೇಬಲ್ ಮಾಡ್ತೀನಿ. ಅದಾದ ನಂತರ ನೀವು ಇನ್ನೊಂದು ವಿಚಾರ ಏನಂದರೆ, ಮೀಡಿಯಾ ಪೂಲ್ ಏನಿದೆಯಲ್ಲ ನನಗೆ ಪೂರಾ ಸ್ಕ್ರೀನಲ್ಲಿ ಇಲ್ಲಿ ಕಾಣಿಸ್ತಿದೆ. ನನಗೆ ಇದು ಪೂರಾ ಸ್ಕ್ರೀನಲ್ಲಿ ಇಲ್ಲಿ ಬೇಡ ಅಂತ ಅಂದರೆ ನಾನು ಇಲ್ಲಿ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಟೈಮ್ಲೈನ್ ಹೊರಿಜಾಂಟಲಿ ಟೈಮ್ಲೈನ್ ಫುಲ್ ತೋರಿಸ್ತದೆ. ಬಟ್ ಅದೇ ಇದನ್ನು ಕ್ಲಿಕ್ ಮಾಡಿದರೆ ಟೈಮ್ಲೈನ್ ಇಷ್ಟು ತೋರಿಸ್ತದೆ. ಅದಾದ ನಂತರ ಮೀಡಿಯಾ ಪೂಲ್ ಉದ್ದ ತೋರಿಸ್ತದೆ. ನಾನು ಇಲ್ಲಿ ಕೂಡ ಫೋಲ್ಡರ್ ಸ್ಟ್ರಕ್ಚರ್ನ ಫಾಲೋ ಮಾಡ್ತೀನಿ. ಸೊ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಬಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಫುಟೇಜ್ ಅಂತ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋತೀನಿ. ಅದಾದ ನಂತರ ಮ್ಯೂಸಿಕ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. ಟೈಮ್ಲೈನ್, ಓಕೆ, ನಾನಿವಾಗ ಇಲ್ಲಿ ಫುಟೇಜನ್ನು ಇಂಪೋರ್ಟ್ ಮಾಡ್ಕೋಬೇಕು. ಫೈಲ್ ಮ್ಯಾನೇಜರ್ನ ಓಪನ್ ಮಾಡಿಬಿಟ್ಟು ಫುಟೇಜಸ್ನ ಇಂಪೋರ್ಟ್ ಮಾಡ್ಕೊತೀನಿ. ಫುಟೇಜ್ ಇಂಪೋರ್ಟ್ ಮಾಡ್ಕೊಳ್ಳೋದು ಸಿಂಪಲ್. ಫುಟೇಜ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಆಪ್ಷನ್ಸ್ಗಳಿದ್ದಾವೆ. ಒಂದು, ನೀವು ಇಲ್ಲಿ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ, ಅದಾದ ನಂತರ ಇಲ್ಲಿ ಕೆಳಗಡೆ ಇಂಪೋರ್ಟ್ ಮೀಡಿಯಾ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಇಂಪೋರ್ಟ್ ಮಾಡ್ಕೋಬೋದು. ಅಥವಾ Ctrl+I ಶಾರ್ಟ್ಕಟ್ ಇದ್ರೆ ಅದರ Ctrl+I ಮೇಲೆ ಕ್ಲಿಕ್ ಮಾಡಿ ಕೂಡ ಇಂಪೋರ್ಟ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ಡೈರೆಕ್ಟಾಗಿ ಫೈಲ್ ಮ್ಯಾನೇಜರ್ನ ಓಪನ್ ಮಾಡಿ ಇಲ್ಲಿಂದ ಇದರ ಇಮೇಜಸ್ ಯಾವೆಲ್ಲ ವಿಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋತೀನಿ. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದವಾಗ ನೀವು ಇಲ್ಲಿ ನೋಡ್ಬೋದು ನನಗೆ ಒಂದು ಪಾಪಪ್ ಬಂತು. ಸೊ ಇದರಲ್ಲಿ ಚೇಂಜ್ ಪ್ರೊಜೆಕ್ಟ್ ಫ್ರೇಮ್ ರೇಟ್ ಅಂತ ಕೇಳ್ತಾ ಇದೆ. ಸೊ ಬೇಸಿಕಲಿ ಏನಾಗಿದೆ ಅಂತಂದರೆ ಈ ಫುಟೇಜನ್ನು ಶೂಟ್ ಮಾಡಿದವಾಗ ಮೋಸ್ಟ್ಲಿ 30 FPS ಅಥವಾ 60 FPS ಶೂಟ್ ಮಾಡಿರ್ತಾರೆ. ಹಾಗೂ ನನ್ನ ಪ್ರೊಜೆಕ್ಟ್ ಸೆಟ್ಟಿಂಗ್ ಏನಿದೆಯಲ್ಲ ಅದು 24 FPS ಅದಕ್ಕೋಸ್ಕರ ಇದು ಪ್ರೊಜೆಕ್ಟ್ನ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕಂತ ಕೇಳ್ತಾ ಇದೆ. ಸೊ ನಾನಿವಾಗ ಸದ್ಯಕ್ಕೆ ಡೋಂಟ್ ಚೇಂಜ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಫುಟೇಜ್ ಇಂಪೋರ್ಟ್ ಆಗಿದೆ. ಸೊ ಇನ್ನು ಟೈಮ್ಲೈನ್ ಕ್ರಿಯೇಟ್ ಮಾಡ್ಕೋಬೇಕು. ಟೈಮ್ಲೈನ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಆ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಮಾಸ್ಟರ್ ಸೆಟ್ಟಿಂಗ್, ಟೈಮ್ಲೈನ್ನ ಫಾರ್ಮೇಟ್ ಏನಿರಬೇಕು ಅನ್ನುವಂಥದ್ದು ಇಲ್ಲಿ ನಾವು ಸೆಟ್ಟಿಂಗ್ನ ಕ್ರಿಯೇಟ್ ಮಾಡ್ಕೋಬೇಕು. ಸದ್ಯಕ್ಕೆ ನೀವು ಇಲ್ಲಿ ನೋಡ್ಬೋದು 1920x1080 ಇದೆ. ನಾನು ಇವಾಗ ಏನು ಎಡಿಟ್ ಮಾಡ್ತಿದ್ದೀನಲ್ಲ ಅದಕ್ಕೂ ಕೂಡ ಸೇಮ್ ಸೈಜ್ನ ಯೂಸ್ ಮಾಡ್ತೀನಿ. ಲೆಟ್ಸ್ ಸಪೋಸ್ ಇಮ್ಯಾಜಿನ್ ನೀವು ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ನ ಎಡಿಟ್ ಮಾಡ್ತಿದ್ದೀರಾ ಅಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಯೂಸ್ ವರ್ಟಿಕಲ್ ರೆಸೊಲ್ಯೂಷನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ.
ಸೊ ಇಲ್ಲಿ ನೀವು ನೋಡ್ಬೋದು ಅದು ಸ್ವ್ಯಾಪ್ ಆಯಿತು, ಇಲ್ಲಿ ರೆಸೊಲ್ಯೂಷನ್ ಸ್ವ್ಯಾಪ್ ಆಯಿತು, 1080x1920 ಆಯಿತು. ವರ್ಟಿಕಲ್ ರೆಸೊಲ್ಯೂಷನ್ನ ಸೈಜ್ ಇದು. ಅಲ್ಲೇ ಸಪೋಸ್ ನಿಮಗೆ 4Kದಲ್ಲಿ ಎಡಿಟ್ ಮಾಡಬೇಕು, 4Kದಲ್ಲಿ ಎಡಿಟ್ ಮಾಡಬೇಕು ಅಂತ ಇದ್ರ ಕೂಡ ಇಲ್ಲಿ ಕೆಳಗಡೆ ಆಪ್ಷನ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ನಾನು ಸದ್ಯಕ್ಕೆ 1080pಯಲ್ಲಿ ಎಡಿಟ್ ಮಾಡೋದಕ್ಕೆ ಕಾರಣ ನಾನು 1080p ಇಡ್ತೀನಿ. ಲೆಟ್ ಸಪೋಸ್ ನಿಮಗೆ ಇದರ ಸೈಜ್ನ ಕಸ್ಟಮ್ ಸೈಜ್ ಆ್ಯಡ್ ಮಾಡಬೇಕು ಅಂತ ಅಂದರೂ ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಸದ್ಯಕ್ಕೆ ನಾನು ಇಲ್ಲಿ ಯೂಸ್ ವರ್ಟಿಕಲ್ ರೆಸೊಲ್ಯೂಷನ್ನ ಅನ್ಚೆಕ್ ಮಾಡ್ತೀನಿ. ಅದಾದ ನಂತರ ಇಲ್ಲಿ ಟೈಮ್ಲೈನ್ ಫ್ರೇಮ್ ರೇಟ್ ನಾನು ಆವಾಗಲೇ ಹೇಳೋದಲ್ಲ, ಇದು ವಿಡಿಯೋನ ಬೇರೊಂದು ಫ್ರೇಮ್ ರೇಟಲ್ಲಿ ಶೂಟ್ ಮಾಡಿರ್ತಾರೆ. ನಮ್ಮ ಟೈಮ್ಲೈನ್ ಫ್ರೇಮ್ ರೇಟ್ ಬಂದುಬಿಟ್ಟು 24 ಇದೆ ಅಂತ. ಇದು ಇಲ್ಲಿಂದ ಕೂಡ ನೀವು ಚೇಂಜ್ ಮಾಡ್ಬೋದು. ಲೆಟ್ ಸಪೋಸ್ ನಿಮಗೆ 29.97 ಕೂಡ ನೀವು ಇಟ್ಕೋಬೋದು. ಸೊ ನಾನಿವಾಗ ಇಲ್ಲಿ 30 FPS ಇಡ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಯಾವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರಲ್ಲ ಆವಾಗ 30 FPS ನೀವು ಅಪ್ಲೋಡ್ ಮಾಡಿದರೆ ನಿಮ್ಮ ವಿಡಿಯೋನ ಕ್ವಾಲಿಟಿ ರಿಡ್ಯೂಸ್ ಮಾಡೋದು ಕಮ್ಮಿ ಮಾಡ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ 30 FPS ಇಡ್ತೀನಿ. ಅದಾದ ನಂತರ ನಾನು ಇದನ್ನು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೇಳ್ತಾ ಇದೆ ಚೇಂಜ್ ಪ್ರಾಜೆಕ್ಟ್ ಫ್ರೇಮ್ ರೇಟ್, ಯು ಕಾಂಟ್ ಅಂಡು ದಿಸ್ ಆ್ಯಕ್ಷನ್. ನಾನು ಚೇಂಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇನ್ನೊಂದು ವಿಚಾರ ಏನಂತ ಅಂದರೆ ಡಾವಿಂಚಿಯಲ್ಲಿ ಒಂದು ಹೊಸ ಫೀಚರ್ ಬಂದಿದೆ. ಲೆಟ್ ಸಪೋಸ್ ನೀವು ವರ್ಟಿಕಲ್ ರೀಲ್ನ ಎಡಿಟ್ ಮಾಡ್ತಿದ್ದೀರಾ ಅಂತ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ. ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಈ ಒಂದು ಪ್ಯಾನಲ್ನ ಆಪ್ಷನ್ ಬರ್ತಿದೆ. ವರ್ಟಿಕಲ್ ರೆಸೊಲ್ಯೂಷನಲ್ಲಿ ನಿಮ್ಗೆ ಇಲ್ಲಿ ಟೈಮ್ಲೈನ್ನ ಸೆಟ್ಟಿಂಗ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಆವಾಗ ಇದ್ದಿರಲಿಲ್ಲ. ಇವಾಗ ನಾವು ವರ್ಟಿಕಲ್ನಲ್ಲಿ ಎಡಿಟ್ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ ಈ ಆಪ್ಷನ್ ಬಂತು. ಸೊ ಈ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ವರ್ಟಿಕಲ್ನಲ್ಲಿ ಕೂಡ ಎಡಿಟ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾನು ವರ್ಟಿಕಲ್ನಲ್ಲಿ ಎಡಿಟ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಅನ್ಚೆಕ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದಾದ ನಂತರ ನನಗಿವಾಗ ಟೈಮ್ಲೈನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಟೈಮ್ಲೈನ್ ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ಬಂದು ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಟೈಮ್ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ಟೈಮ್ಲೈನ್ ಅಥವಾ ಶಾರ್ಟ್ಕಟ್ Ctrl+N ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು ನಮಗೆ ಬೇರೆ ಯಾವುದೂ ಸೆಟ್ಟಿಂಗ್ಸ್ನ ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಚೇಂಜ್ ಮಾಡಿ ಇಟ್ಕೊಂಡಿದ್ದೀವಿ. ಲೆಟ್ ಸಪೋಸ್ ಇಮ್ಯಾಜಿನ್ ಮಾಡಿ ನಿಮ್ಮ ಪ್ರಾಜೆಕ್ಟ್ ನೀವು ಇನ್ನು ಆವಾಗ ಸೆಟ್ಟಿಂಗ್ನ ಚೇಂಜ್ ಮಾಡಿದ್ದೀರಲ್ಲ ಅದರ ಸೈಜ್ ಬೇರೆ ಇದೆ, ಹಾಗೂ ನಿಮಗೆ ಇವಾಗ ಸದ್ಯಕ್ಕೆ ಬೇರೆ ಸೈಜ್ ಮೇಲೆ ಎಡಿಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಕೆಳಗಡೆ ಯೂಸ್ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಅದನ್ನು ಅನ್ಚೆಕ್ ಮಾಡಿ. ನಿಮಗೆ ಇವಾಗ ಇಲ್ಲಿ ಬೇರೆ ಬೇರೆ ಸೆಟ್ಟಿಂಗ್ಸ್ನ ಚೇಂಜ್ ಮಾಡುವಂಥ ಆಪ್ಷನ್ಸ್ ಬರ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅನಿಸ್ತು ನನಗೆ 30 FPS ಬೇಡ, ಇಲ್ಲಿ 24 FPS ಸೆಲೆಕ್ಟ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು 30 FPS ಇಡ್ತೀನಿ. ಅದಾದ ನಂತರ ಇದರ ಸೈಜ್ ನನಗೆ ವರ್ಟಿಕಲ್ ವಿಡಿಯೋ ಎಡಿಟ್ ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ ವರ್ಟಿಕಲ್ ವಿಡಿಯೋನಲ್ಲಿ ಎಡಿಟ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾನು ಇದನ್ನು ಅನ್ಚೆಕ್ ಮಾಡ್ತೀನಿ, ಯಾಕಂದರೆ ಏನು ನಾನು ಆವಾಗ ಸೆಟ್ಟಿಂಗ್ ಮಾಡಿದೆಯಲ್ಲ ಅದು ನನಗೆ ಪರ್ಫೆಕ್ಟ್ ಅಂತ ಅನಿಸ್ತಿದೆ. ಅದಕ್ಕೋಸ್ಕರ ನಾನು ಅದನ್ನು ಅನ್ಚೆಕ್ ಮಾಡಿ ನಾನು ಇದರ ಟೈಮ್ಲೈನ್ನ ನೇಮ್ ಕೊಡ್ತೀನಿ. ಟೈಮ್ಲೈನ್ನ ನೇಮ್ ಕೂಡ ಸೇಮ್ ನಾನು ಪ್ರಾಜೆಕ್ಟ್ನ ಏನು ನೇಮ್ ಇದೆಯಲ್ಲ ಅದೇ ಇಡ್ತೀನಿ. ಓಕೆ, ಅದಾದ ನಂತರ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಮ್ಮ ಇಲ್ಲಿ ಟೈಮ್ಲೈನ್ ಕ್ರಿಯೇಟ್ ಆಗಿದೆ. ಅದಾದ ನಂತರ ಮ್ಯೂಸಿಕ್ನ ಕೂಡ ನಾನು ಇಂಪೋರ್ಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಮ್ಯೂಸಿಕ್ನ. ಸೊ ಇದು ನಾನು ಈ ಒಂದು ಆಡಿಯೋದ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಇದನ್ನು ಇಂಪೋರ್ಟ್ ಮಾಡ್ಕೋತೀನಿ. ಸೊ ಇದನ್ನು ಇಂಪೋರ್ಟ್ ಮಾಡಿಕೊಂಡು ಟೈಮ್ಲೈನ್ನಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಇವಾಗ ಖಾಲಿ ಡಾವಿಂಚಿಯಲ್ಲಿ ಇಂಪೋರ್ಟ್ ಆಗಿದೆ, ಫುಟೇಜಸ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು, ಇವಾಗ ಖಾಲಿ ಡಾವಿಂಚಿಯಲ್ಲಿ ಇಂಪೋರ್ಟ್ ಆಗಿದೆ. ನಾವು ಇದನ್ನು ಟೈಮ್ಲೈನಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು ಎಡಿಟ್ ಮಾಡಲಿಕ್ಕೆ. ಸೊ ನೀವು ಇವಾಗ ಲೆಟ್ ಸಪೋಸ್ ನೀವು ಫುಟೇಜನ್ನು ಇಂಪೋರ್ಟ್ ಮಾಡ್ಕೋಬೇಕು. ಹೇಗೆ ಇಂಪೋರ್ಟ್ ಮಾಡ್ಕೋತೀರಾ? ಫುಟೇಜನ್ನು ಟೈಮ್ಲೈನಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ವಿಧಾನಗಳಿದ್ದಾವೆ. ಫಸ್ಟ್ ಒನ್ ಬಂದುಬಿಟ್ಟು ಇದನ್ನು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಇದರ ಪ್ರಿವ್ಯೂ ನೋಡಲಿಕ್ಕೆ ಸಿಗ್ತದೆ. ಸೊ ಮೊದಲನೇದಾಗಿ ನಿಮಗೆ ಖಾಲಿ ವಿಜುವಲ್ನ ಆ್ಯಡ್ ಮಾಡ್ಕೋಬೇಕು ಅಂತ ಅಂದರೆ ಕೆಳಗಡೆ ಈ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ಇವಾಗ ಖಾಲಿ ವಿಜುವಲ್ ಇಂಪೋರ್ಟ್ ಆಗಿದೆ, ಅಂದರೆ ವಿಡಿಯೋ ಇಂಪೋರ್ಟ್ ಆಗಿದೆ. ಲೆಟ್ ಸಪೋಸ್ ನಿಮಗೆ ಇದರ ಆಡಿಯೋ ಇಂಪೋರ್ಟ್ ಮಾಡ್ಕೋಬೇಕು ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಡಬಲ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಆಡಿಯೋ ಅಂತ ಐಕಾನ್ ಇದೆಯಲ್ಲ, ವ್ಯೂ ಫಾರ್ಮ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಖಾಲಿ ಆಡಿಯೋ ಮಾತ್ರ ಇಂಪೋರ್ಟ್ ಆಗ್ತದೆ. ಲೆಟ್ ಸಪೋಸ್ ನಿಮಗೆ ವಿಡಿಯೋ ಮತ್ತು ಆಡಿಯೋ ಎರಡೂ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅಂದರೆ ಒಂದು ಇಲ್ಲಿಂದನೇ ಡೈರೆಕ್ಟಾಗಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, ಅಥವಾ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಹಾಗೂ ಇಲ್ಲಿ ವಿಡಿಯೋ ಪ್ರಿವ್ಯೂ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಸೊ ಎರಡೂ ಕೂಡ ಮಾಡ್ಬೋದು. ಸದ್ಯಕ್ಕೆ ನನಗೆ ಈ ರೀಲ್ನಲ್ಲಿ ನಾನು ಮೊದಲು ಆಡಿಯೋ ಮೇಲೆ ಕೆಲಸ ಮಾಡ್ತೀನಿ, ಅದಾದ ನಂತರ ವಿಡಿಯೋ ಮೇಲೆ ಕೆಲಸ ಮಾಡ್ತೀನಿ. ಅದಕ್ಕೋಸ್ಕರ ಫಸ್ಟ್ ನಾನು ಮ್ಯೂಸಿಕ್ನ ಇಂಪೋರ್ಟ್ ಮಾಡ್ಕೋತೀನಿ. ಮ್ಯೂಸಿಕ್ ಫೋಲ್ಡರ್ಗೆ ಹೋಗಿ ಮ್ಯೂಸಿಕ್ನ ಇಂಪೋರ್ಟ್ ಮಾಡ್ಕೋತೀನಿ ಹಾಗೂ ಮ್ಯೂಸಿಕ್ನ ಮೇಲೆ ವರ್ಕ್ ಮಾಡ್ತೀನಿ. ಮ್ಯೂಸಿಕ್ನಲ್ಲಿ ನನಗೆ ಯಾವ ಪಾರ್ಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ
ಅದಕ್ಕೆ ಎಕ್ಸ್ಟ್ರಾ ಏನಾದರೂ ಎಫೆಕ್ಟ್ಸ್ನ ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ಮಾಡಿಬಿಟ್ಟು ನಂತರ ನಿಮಗೆ ಸಿಗ್ತೀನಿ. ಸೊ ನಾನು ಇವಾಗ ಈ ಆಡಿಯೋನ ಪ್ಲೇ ಮಾಡ್ತೀನಿ. ನನಗೆ ಆಡಿಯೋ ಕೇಳಿಸ್ತಾ ಇಲ್ಲ. ದ ರೀಸನ್ ಈಸ್ ನಾವು ಇಲ್ಲಿ ಟೈಮ್ಲೈನ್ನ ಆಡಿಯೋನ ಮ್ಯೂಟ್ ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ನಾನು ಇದನ್ನು ಕ್ಲಿಕ್ ಮಾಡಿ ಅನ್ಮ್ಯೂಟ್ ಮಾಡಿದರೆ ನನಗೆ ಈ ಆಡಿಯೋ ಕೇಳಲಿಕ್ಕೆ ಸಿಗ್ತದೆ. ಇಲ್ಲಿ ನೋಡಿ, ಸೊ ಆಡಿಯೋ ಕೇಳಲಿಕ್ಕೆ ಸಿಗ್ತದೆ. ನೀವೆಲ್ಲಾದರೂ ಡಾವಿಂಚಿನ ಓಪನ್ ಮಾಡಿ ನೀವು ಆಡಿಯೋನ ಇಂಪೋರ್ಟ್ ಮಾಡಿಕೊಂಡು ಆಡಿಯೋದ ಸೌಂಡ್ ಕೇಳ್ತಾ ಇಲ್ಲ ಅಂತ ಅಂದರೆ ಇದನ್ನು ಒಂದು ಸಲ ಚೆಕ್ ಮಾಡಿ. ನಾನಿವಾಗ ಪೂರಾ ಆಡಿಯೋನ ಕೇಳ್ತೀನಿ. ಯಾವ ಪಾರ್ಟ್ ನನಗೆ ಇಷ್ಟ ಆಯಿತು ಆ ಪಾರ್ಟ್ನ ಇಟ್ಕೊಂಡು ಮಿಕ್ಕಿದೆಲ್ಲ ಪಾರ್ಟ್ನ ಕಟ್ ಮಾಡಿ ಡಿಲೀಟ್ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು, ನಾನು ಎಡಿಟ್ ಮಾಡುವಾಗ ಟೈಮ್ಲೈನ್ನ ಝೂಮ್ ಮಾಡ್ತಿದ್ದೀನಿ. ಇದು ಹೆಂಗೆ ಮಾಡೋದಪ್ಪ? ಕೀಬೋರ್ಡ್ನಲ್ಲಿ ಆಲ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಹಾಗೂ ಸ್ಕ್ರೋಲ್ ಕೀನ ಮೌಸ್ನಲ್ಲಿ ಸ್ಕ್ರೋಲ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು ಝೂಮ್ ಇನ್ ಝೂಮ್ ಔಟ್ ಆಗ್ತದೆ. ಸೊ ನಾನು ಇದೇ ರೀತಿ ಆಡಿಯೋನ ಝೂಮ್ ಮಾಡಿಕೊಂಡು ನಾನು ಕೇಳ್ತೀನಿ, ಹಾಗೂ ನನಗೆ ಯಾವ ಪಾರ್ಟ್ ಇಷ್ಟ ಆಯಿತು ಆ ಪಾರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಮಿಕ್ಕುಳಿದಿರೋ ಪಾರ್ಟನ್ನು ಡಿಲೀಟ್ ಮಾಡ್ತೀನಿ. ನಾನಿಲ್ಲಿ ಫುಟೇಜನ್ನು ಕಟ್ ಮಾಡಲಿಕ್ಕೆ ನಾನಿಲ್ಲಿ ಕಂಟ್ರೋಲ್-B ಅನ್ನೋ ಶಾರ್ಟ್ಕಟ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ ಫುಟೇಜನ್ನು ಕಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್-B ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಟೈಮ್ಲೈನ್ ಪ್ಲೇ ಹೆಡ್ ಎಲ್ಲಿದೆ ಅಲ್ಲಿ ಒಂದು ಸ್ಪ್ಲಿಟ್ ಆಗುತ್ತೆ. ಅದಾದ ನಂತರ ನನಗೆ ಈ ಪರ್ಟಿಕ್ಯುಲರ್ ಪಾರ್ಟ್ನ ಅವಶ್ಯಕತೆ ಇಲ್ಲ. ನಾನೇನು ಮಾಡ್ತೀನಿ ಅಂತಂದರೆ ಬ್ಯಾಕ್ ಸ್ಪೇಸ್ ಕ್ಲಿಕ್ ಮಾಡಿ ಅದನ್ನು ಡಿಲೀಟ್ ಮಾಡ್ತೀನಿ. ಮೇಕ್ ಶ್ಯೂರ್ ನೀವು ಯಾವಾಗಲೂ ಶಾರ್ಟ್ಕಟ್ಸ್ನ ಯೂಸ್ ಮಾಡುವಾಗ ಸರಿಯಾಗಿ ಯೂಸ್ ಮಾಡಿ. ಒಂದು ವೇಳೆ ನೀವೆಲ್ಲಾದರೂ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಯೂಸ್ ಮಾಡಿದರೆ ಈ ಡ್ಯೂರೇಷನಲ್ಲಿ ಇಲ್ಲಿ ಯಾವುದಾದ್ರೂ ವಿಡಿಯೋ ಇದ್ದರೆ ಇದ್ರ ಜೊತೆಗೆ ಅದು ಡಿಲೀಟ್ ಆಗುತ್ತೆ, ಹಾಗೂ ಟೈಮ್ಲೈನ್ ಮರ್ಜ್ ಆಗುತ್ತೆ, ಜಾಯಿಂಟ್ ಆಗುತ್ತೆ. ಈ ಪಾರ್ಟ್ ಬ್ಲ್ಯಾಂಕ್ ಸ್ಪೇಸ್ನ ತೆಗಿತದೆ, ಜಾಯಿಂಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನಿವಾಗ ಬ್ಯಾಕ್ ಸ್ಪೇಸ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನನಗೆ ಬ್ಲ್ಯಾಕ್ ಸ್ಪೇಸ್ನು ಯೂಸ್ ಮಾಡ್ಬೋದು ಅಥವಾ ಡಿಲೀಟ್ನು ಯೂಸ್ ಮಾಡ್ಬೋದು. ಯಾವುದೋ ಒಂದು ಪರ್ಟಿಕ್ಯುಲರ್ ಫುಟೇಜನ್ನು ಡಿಲೀಟ್ ಮಾಡಬೇಕು ಅಂತ ಅಂದಾಗ ನಾನು ಬ್ಯಾಕ್ ಸ್ಪೇಸ್ನ ಯೂಸ್ ಮಾಡ್ತೀನಿ, ಡಿಲೀಟ್ನ ಯೂಸ್ ಮಾಡಲ್ಲ. ಇನ್ನೊಂದು ವಿಚಾರ ಅಂತ ಅಂದರೆ ಕೆಲವೊಂದು ಆಡಿಯೋದ ಬೀಟ್ ತುಂಬ ಹೈ ಲೆವೆಲಲ್ಲಿ ಇರ್ತದೆ. ಆವಾಗ ನೀವು ಇಲ್ಲಿ ಏನು ಮಾಡಬೇಕಂತಂದರೆ ಇಲ್ಲಿ ಡಿಮ್ ಅಂತ ಇದೆಯಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸ್ವಲ್ಪ ನಮಗೆ ಕೇಳಿಸುವಾಗ ಕಮ್ಮಿ ವಾಲ್ಯೂಮಲ್ಲಿ ಕೇಳಿಸ್ತದೆ. ನೀವು ಇಲ್ಲಿ ನೋಡ್ಬೋದು. ಸೊ ಇದರಿಂದ ನಮ್ಮ ಕಿವಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ಇದನ್ನು ಯಾವಾಗಲೂ ನೀವು ಈ ರೀತಿಯಾಗಿರ್ತಕ್ಕಂಥ ಹೈ ಬೀಟ್ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂತ ಅಂದರೆ ಅದನ್ನು ಎನೇಬಲ್ ಮಾಡಿ ಇಟ್ಕೊಳ್ಳಿ. ಓಕೆ, ನಾನಿವಾಗ ಇಲ್ಲಿ ನನಗೆ ಯಾವ ಪಾರ್ಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಆಡಿಯೋದ ಮೇಲೆ ಜಾಸ್ತಿ ವರ್ಕ್ ಮಾಡಿಲ್ಲ. ನಾನು ಖಾಲಿ ಕಟ್ ಮಾಡಿ ನನಗೆ ಯಾವ ಪಾರ್ಟ್ ಬೇಕು ಅದು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ತಕ್ಕಂತೆ ಫುಟೇಜಸ್ನ ಪ್ಲೇಸ್ ಮಾಡ್ಕೊಂಡು ಹೋಗಬೇಕು. ನಾನು ನೋಡ್ತೀನಿ ಯಾವ ಫುಟೇಜ್ ಮೊದಲು ಹಾಕಬೇಕು, ಯಾವ ಫುಟೇಜ್ ನಂತರ ಹಾಕಬೇಕು, ಅದನ್ನು ನೋಡಿಕೊಂಡು ಅದನ್ನು ಎಡಿಟ್ ಮಾಡ್ಕೊಂಡು ಹೋಗ್ತೀನಿ. ಈ ವಿಡಿಯೋದಲ್ಲಿ ಇಲ್ಲಿ ನೀವು ನೋಡ್ಬೋದು ಪನ್ನೀರ್ ಮಂಚೂರಿ ರೆಸಿಪಿನ ಮಾಡ್ತಿದ್ದಾರೆ. ಸೊ ವಿಡಿಯೋದ ಸ್ಟಾರ್ಟಿಂಗಲ್ಲೇ ರೆಸಿಪಿನ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಫೈನಲ್ ಔಟ್ಪುಟ್ ಏನಿರ್ತದೆ ಅದನ್ನು ತೋರಿಸ್ತೀನಿ. ಸೊ ಕೆಳಗಡೆ ಇಲ್ಲಿ ಲಾಸ್ಟ್ ಒಂದು 4 ಕ್ಲಿಪ್ ಏನಿದೆಯಲ್ಲ ಅದು ಫೈನಲ್ ಔಟ್ಪುಟ್ ಆಗಿರ್ತದೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಅದರಲ್ಲಿ ಯಾವುದು ಚೆನ್ನಾಗಿದೆ ಆ ಫುಟೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಟೈಮ್ಲೈನ್ಗೆ ಇಂಪೋರ್ಟ್ ಮಾಡ್ಕೊತೀನಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಪ್ರಿವ್ಯೂನ ಡೈರೆಕ್ಟಾಗಿ ನೋಡ್ತಿದ್ದೀನಿ. ಏನು ಮಾಡ್ತಿದ್ದೀನಿ ಅಂತಂದರೆ ನನಗೆ ಯಾವ ಫುಟೇಜನ್ನ ನೋಡಬೇಕು ಅಲ್ಲಿ ನಾನು ಮೌಸ್ನ ತಗೊಂಡು ಹೋಗ್ತಿದ್ದೀನಿ. ಖಾಲಿ ಮೌಸ್ನ ಮೂವ್ ಮಾಡ್ತಿದ್ದೀನಿ. ಇದರಲ್ಲಿ ಯಾವುದೇ ಕೀನ ಪ್ರೆಸ್ ಮಾಡ್ತಾ ಇಲ್ಲ, ಖಾಲಿ ನಾನು ಇದನ್ನು ಈ ರೀತಿ ಮೂವ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಫುಟೇಜ್ ಅಷ್ಟೊಂದು ಚೆನ್ನಾಗಿಲ್ಲ. ಸದ್ಯಕ್ಕೆ ನನ್ನ ಪ್ರಕಾರ ಈ ಫುಟೇಜ್ ಚೆನ್ನಾಗಿದೆ. ಸೊ ಇವಾಗ ನಾನು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡುವಾಗ ನೀವು ಇಲ್ಲಿ ನೋಡ್ಬೋದು, ಒಂದು ವೇಳೆ ನಾನು ಡೈರೆಕ್ಟಾಗಿ ಹೀಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ನಾವು ಏನು ಆಡಿಯೋನೇ ಇಟ್ಕೊಂಡಿದ್ದೀವಲ್ಲ ಅದು ಕಟ್ ಆಗ್ತದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, Ctrl+Z ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ನಾನು ಇಲ್ಲಿಂದ ಮೇಲ್ಗಡೆ ಟೈಮ್ಲೈನಲ್ಲಿ ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳೋದು ಅಂತಂದರೆ ಇನ್ಸ್ಟೆಡ್ ಆಫ್ ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದ್ರ ಬದಲು
ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ವಿಡಿಯೋ ಮತ್ತು ಆಡಿಯೋನ ಸಪ್ರೇಟ್ ಟ್ರ್ಯಾಕ್ ಕ್ರಿಯೇಟ್ ಆಯಿತು. ಸೊ ಅದು ಮಾಡ್ಬೋದು. ಇಲ್ಲ ಅಂತಂದರೆ ಇದರಲ್ಲಿ ನನಗೆ ಖಾಲಿ ವಿಡಿಯೋ ಬೇಕಾಗಿರುವಂಥ ಕಾರಣ ನಾನು ಇದನ್ನು ಡಬಲ್ ಕ್ಲಿಕ್ ಮಾಡ್ತೀನಿ, ಇಲ್ಲಿಂದ ಖಾಲಿ ವಿಡಿಯೋನ ಇಂಪೋರ್ಟ್ ಮಾಡ್ಕೋತೀನಿ. ಓಕೆನಾ. ಸೊ ನಾನು ಕಾಪಿರೈಟ್ ಬರುವಂಥ ಕಾರಣ ಆಡಿಯೋನ ಸದ್ಯಕ್ಕೆ ಮ್ಯೂಟ್ ಮಾಡ್ಕೋತೀನಿ. ಸೊ ಇವಾಗ ನೀವಿಲ್ಲಿ ನೋಡ್ಬೋದು ನನಗೆ ಆಡಿಯೋನ ಡಿಲೀಟ್ ಮಾಡಬೇಕು. ನಾನು ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿದರೆ ಆಡಿಯೋ ವಿಡಿಯೋ ಎರಡೂ ಸೆಲೆಕ್ಟ್ ಆಗ್ತದೆ. ನಾನು ಒಂದು ವೇಳೆ ಬ್ಯಾಕ್ ಸ್ಪೇಸ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದರೆ ಎರಡೂ ಡಿಲೀಟ್ ಆಗ್ತದೆ. ಸೊ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ಲಿಂಕ್ನ ಆಪ್ಷನ್ ಇರ್ತದೆ, ಇದನ್ನು ಕ್ಲಿಕ್ ಮಾಡಿ ಅನ್ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ನಾನು ವಿಡಿಯೋನ ಸೆಲೆಕ್ಟ್ ಮಾಡಿದರೆ ಖಾಲಿ ವಿಡಿಯೋ ಸೆಲೆಕ್ಟ್ ಆಗ್ತದೆ, ಆಡಿಯೋನ ಸೆಲೆಕ್ಟ್ ಮಾಡಿದರೆ ಖಾಲಿ ಆಡಿಯೋ ಸೆಲೆಕ್ಟ್ ಆಗ್ತದೆ. ಸೊ ನಾನು ಆಡಿಯೋನ ಡಿಲೀಟ್ ಮಾಡ್ತೀನಿ. ಆಡ್ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿ ಝೂಮ್ ಆಗುತ್ತೆ. ಸೊ ನಾನಿವಾಗ ಕಂಟ್ರೋಲ್ ಆರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾವು ಸ್ಪೀಡ್ ಡ್ಯೂರೇಷನ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಸೊ ನನಗೆ ಈ ಕ್ಲಿಪ್ನ ಸ್ಲೋ ಮಾಡಿ ಇಲ್ಲಿ ತನಕ ತೊಗೊಂಡ್ಬರ್ಬೇಕು. ಸಪೋಸ್ ನಾವು ಇವಾಗ ಇಲ್ಲಿ ಈ ಫೈಲ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಹೋದರೆ ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ಫುಟೇಜನ್ನು ಪ್ರಾಪರ್ಟೀಸ್ ನಿಮ್ಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನಮ್ಮ ಟೈಮ್ ಲೈನ್ ಇರೋದು 30 FPS ಹಾಗೂ ಈ ವಿಡಿಯೋ ರೆಕಾರ್ಡ್ ಆಗಿರುವಂಥದ್ದು 59 FPS ಅಂತಂದರೆ ನಾವು ಈ ವಿಡಿಯೋನ 50% ಸ್ಲೋ ಡೌನ್ ಮಾಡುವಂಥ ಆಪ್ಷನ್ ಇದೆ. ಸೊ ನಾನಿವಾಗ 50% ಸ್ಲೋ ಡೌನ್ ಮಾಡ್ತೀನಿ. ಸೊ ಪರ್ಫೆಕ್ಟಾಗಿ ಇಲ್ಲಿ ತನಕ 50% ಸ್ಲೋ ಡೌನ್ ಆಗಿದೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಲೋ ಡೌನ್ ಮಾಡಿದ್ರು ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ನಾನಿವಾಗ ಇದನ್ನು ಸ್ಲೋ ಡೌನ್ ಮಾಡ್ತೀನಿ. ಅದಾದ ನಂತರ ನೀವು ಈ ಯಾವ ವಿಡಿಯೋ ಸೆಲೆಕ್ಟ್ ಮಾಡಿದಿರಲ್ಲ ಅದರ ಪ್ರಾಪರ್ಟೀಸ್ನ ನೀವು ಇಲ್ಲಿ ನೋಡ್ಬೋದು. ಅದು ಯಾವ ಫಾರ್ಮೆಟಲ್ಲಿ ಶೂಟ್ ಆಗಿದೆ, ಅದರ ಆಡಿಯೋ ಕೋಡೆಕ್ ಯಾವುದು, ಅದರ ಫ್ರೇಮ್ ರೇಟ್ ಯಾವುದು, ಅದರ ರೆಸೊಲ್ಯೂಷನ್ ಯಾವುದು ಇಲ್ಲಿ ನೋಡ್ಬೋದು. ಅದಾದ ನಂತರ ಸಪೋಸ್ ನಿಮಗೆ ಈ ವಿಡಿಯೋನ ಝೂಮ್ ಇನ್ ಝೂಮ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿ ವಿಡಿಯೋ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಟ್ರಾನ್ಸ್ಫಾರ್ಮ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಕಂಪೋಸಿಟಿಂಗ್ ಮೋಡ್ ಆಗಿರ್ಬೋದು ಅದರೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಟ್ರಾನ್ಸ್ಫಾರ್ಮಲ್ಲಿ ಇಲ್ಲಿ ನೀವು ನೋಡ್ಬೋದು ವಿಡಿಯೋನ ಝೂಮ್ ಮಾಡ್ಬೋದು ಅಥವಾ ವೈಡ್ ತಗೊಂಡು ಹೋಗ್ಬೋದು, ಇದನ್ನು ಸೆಟ್ ಮಾಡ್ಕೋಬೋದು. ಅದಾದ ನಂತರ ಅದ್ರ ಪೊಸಿಷನ್ ಎಲ್ಲಿಡಬೇಕು ಅದನ್ನೆಲ್ಲ ಸೆಟ್ ಮಾಡ್ಬೋದು. ಅದಾದ ನಂತರ ಅದನ್ನು ರೊಟೇಷನ್ ಆ್ಯಂಗಲ್ ಕೂಡ ಕಂಟ್ರೋಲ್ ಮಾಡ್ಬೋದು. ಅಥವಾ ಆ್ಯಂಕರ್ ಪಾಯಿಂಟ್ ಬಂದುಬಿಟ್ಟು ನೀವು ಆ್ಯಂಕರ್ ಪಾಯಿಂಟ್ ಹೆಂಗೆ ಕಾರ್ಯನಿರ್ವಹಿಸ್ತದೆ ಅಂತ ತೋರಿಸ್ಬೇಕು ಅಂತಂದರೆ ನಾನೇನು ಮಾಡ್ತೀನಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಈ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಇಲ್ಲಿಂದ ಕೂಡ ಕಂಟ್ರೋಲ್ ಮಾಡ್ಬೋದು. ಸೊ ನಾನಿವಾಗ ಇಲ್ಲಿ ಆ್ಯಂಕರ್ ಪಾಯಿಂಟ್ ತೋರಿಸ್ತಿದ್ದೀನಲ್ಲ. ಸೊ ಲೆಟ್ ಸಪೋಸ್ ಇಮ್ಯಾಜಿನ್ ನಾವು ಇದರ ಆ್ಯಂಕರ್ ಪಾಯಿಂಟನ್ನು ಅಡ್ಜಸ್ಟ್ ಮಾಡಿ ಅದನ್ನು ಇಲ್ಲಿಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಒಂದು ವೇಳೆ ನಾನಿವಾಗ ಈ ಝೂಮ್ ಮೇಲೆ ಕೀ ಫ್ರೇಮ್ ಆ್ಯಡ್ ಮಾಡ್ತೀನಿ. ಇಲ್ಲಿಂದ ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಮುಂದೋಗಿ ಇದರ ಝೂಮ್ ಔಟ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಆ್ಯಂಕರ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿಂದ ಝೂಮ್ ಔಟ್ ಆಗ್ತದೆ. ಸೊ ಅದೇ ಒಂದು ವೇಳೆ ನಾನು ಆ್ಯಂಕರ್ ಪಾಯಿಂಟನ್ನು ಈ ಕಡೆ ಇಟ್ಟು ಅದನ್ನು ಝೂಮ್ ಕೊಟ್ಟರೆ, ಅದನ್ನು ಝೂಮ್ ಮಾಡಿದರೆ ಅದು ಆ್ಯಂಕರ್ ಪಾಯಿಂಟ್ ಯಾವ ಕಡೆ ಇದೆ ಆ ಕಡೆಯಿಂದ ಝೂಮ್ ಇನ್ ಅಥವಾ ಝೂಮ್ ಔಟ್ ಆಗ್ತದೆ. ಇನ್ನು ಕೀ ಫ್ರೇಮ್ ಬಗ್ಗೆ ಹೇಳೋದಾದರೆ ಲೆಟ್ ಸಪೋಸ್ ನೀವು ಈ ವಿಡಿಯೋನ ಝೂಮ್ ಔಟ್ ಮಾಡಿದ್ದೀರಾ, ಇವಾಗ ಡೈರೆಕ್ಟಾಗಿ ಝೂಮ್ ಔಟ್ ಮಾಡಿದರೆ ಈ ಪೂರ್ತಿ ವಿಡಿಯೋ ಝೂಮ್ ಔಟ್ ಆಗ್ತದೆ. ನಾನು ಆಡಿಯೋ ಮ್ಯೂಟ್ ಮಾಡಿ ತೋರಿಸ್ತೀನಿ. ಪೂರ್ತಿ ಕಂಪ್ಲೀಟ್ ವಿಡಿಯೋ ಝೂಮ್ ಔಟ್ ಆಗ್ತದೆ. ಅದೇ ನಾನು ಕೀ ಫ್ರೇಮ್ನ ಆ್ಯಡ್ ಮಾಡಿ ಝೂಮ್ ಇನ್ ಅಥವಾ ಝೂಮ್ ಔಟ್ ಕೊಟ್ಟರೆ ನಾನು ಯಾವ ಪಾರ್ಟ್ಗೆ ಕೀ ಫ್ರೇಮ್ನ ಆ್ಯಡ್ ಮಾಡಿದ್ದೀನಲ್ಲ ಆ ಪಾರ್ಟ್ನಲ್ಲಿ ಆ್ಯನಿಮೇಷನ್ ಕ್ರಿಯೇಟ್ ಆಗ್ತದೆ, ಒಂದು ಎಕ್ಸ್ಟ್ರಾ ಆ್ಯನಿಮೇಷನ್ ಕ್ರಿಯೇಟ್ ಆಗ್ತದೆ. ನಾನಿವಾಗ ಇಲ್ಲಿ ಹಿಂದ್ಗಡೆ ಒಂದು ಕೀ ಫ್ರೇಮ್ನ ಕೊಟ್ಟಿದ್ದೀನಿ. ಸೊ ಅದಾದ ನಂತರ ಸ್ವಲ್ಪ ಫ್ರೇಮ್ ಮುಂದ್ಗಡೆ ಹೋಗಿ ಇನ್ನೊಂದು ಕೀ ಫ್ರೇಮ್ ಕೊಟ್ಟು ಝೂಮ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ನಾನು ಯಾವ ಪಾರ್ಟ್ನಲ್ಲಿ ಕೀ ಫ್ರೇಮ್ ಕೊಟ್ಟು ಅದರ ಝೂಮ್ ಕಂಟ್ರೋಲ್ನ ಅಡ್ಜಸ್ಟ್ ಮಾಡಿದ್ದೀನಿ ಅದಕ್ಕೆ ತಕ್ಕಂತೆ ಇದು ಝೂಮ್ ಇನ್ ಆ್ಯನಿಮೇಷನ್ ಆಯಿತು. ಸೊ ಓಕೆ, ನಾನಿವಾಗ ಇದನ್ನು ಅಂಡು ಮಾಡ್ತೀನಿ. ಅಂಡು ಮಾಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಎಲ್ಲಾದರೂ ನಾನು ಅಂಡು ಕ್ಲಿಕ್ ಮಾಡಿದರೆ ಟ್ರಾನ್ಸ್ಫಾರ್ಮ್ ಪ್ರಾಪರ್ಟಿಯಲ್ಲಿ ಯಾವುದೆಲ್ಲ ನಾವು ಎಫೆಕ್ಟ್ನ ಆ್ಯಡ್ ಮಾಡಿದ್ದೀವಿ
ಯಾವುದೆಲ್ಲ ಕಂಟ್ರೋಲ್ನ ಅಡ್ಜಸ್ಟ್ ಮಾಡಿದ್ದೀವಿ ಲೈಕ್ ಝೂಮ್, ಪೊಸಿಷನ್, ರೊಟೇಷನ್, ಆ್ಯಂಕರ್ ಪಾಯಿಂಟ್, ಪಿಚ್, ಯಾವುದೆಲ್ಲ ಕಂಟ್ರೋಲ್ ಮಾಡಿದ್ದೀವಿ ಅದೆಲ್ಲ ರೀಸೆಟ್ ಆಗುತ್ತೆ. ಒಂದು ವೇಳೆ ನಾವು ಇಲ್ಲಿ ಝೂಮ್ ಎದುರುಗಡೆ ಇರುವಂತಹ ರೀಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಖಾಲಿ ಝೂಮ್ನ ಪ್ರಾಪರ್ಟಿ ರೀಸೆಟ್ ಆಗುತ್ತೆ. ಹಾಗೆ ಉಳಿದೆಲ್ಲ ಸೆಟ್ಟಿಂಗ್ಸ್ ಕೂಡ. ಇನ್ನು ಕ್ರಾಪ್ ಬಂದುಬಿಟ್ಟು, ಕ್ರಾಪ್ನ ನಾವು ಈ ವಿಡಿಯೋನ ನಮಗೆ ಕ್ರಾಪ್ ಮಾಡಬೇಕು ಅಂತಂದರೆ ಅದನ್ನು ನಾವು ಇಲ್ಲಿ ಮಾಡ್ಬೋದು. ಲೆಫ್ಟಿಂದ ಕ್ರಾಪ್ ಮಾಡ್ಬೋದು, ರೈಟಿಂದ ಕ್ರಾಪ್ ಮಾಡ್ಬೋದು, ಮೇಲಿಂದ ಕೆಳಗಿಂದ ಎಲ್ಲ ಆ್ಯಂಗಲಿಂದ ಕ್ರಾಪ್ ಮಾಡ್ಬೋದು. ಮತ್ತು ಸಾಫ್ಟ್ನೆಸ್ ಅಂತ ಬಂದರೆ ನಾನು ಇವಾಗ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತೀನಿ, ಹಾಗೆ ಬಾಟಮಿಂದ ಕ್ರಾಪ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಒಂದು ಫೇಡಾಗಿ ಫೀದರಿಂದ ಇದು ಕ್ರಾಪ್ ಆಯಿತು. ಸೊ ಸಾಫ್ಟ್ನೆಸ್ಸಿಂದ ಈ ರೀತಿಯಾಗಿರ್ತಕ್ಕಂಥ ಕ್ರಾಪ್ನ ಕಂಟ್ರೋಲ್ ಮಾಡ್ಬೋದು, ಕ್ರಾಪ್ನ ಸಾಫ್ಟ್ನೆಸ್ನ ಕಂಟ್ರೋಲ್ ಮಾಡ್ಬೋದು. ಸೊ ನಾನಿವಾಗ ಏನು ಮಾಡ್ತೀನಿ, ಖಾಲಿ ವಿಡಿಯೋನ ಪ್ಲೇಸ್ ಮಾಡ್ಕೊಂಡು ಹೋಗ್ತೀನಿ, ಹಿಂಗೆ ಬೇಕು ಹಾಗೆ ಪ್ಲೇಸ್ ಮಾಡ್ಕೊಂಡು ಹೋಗ್ತೀನಿ. ಅದಾದ ನಂತರ ಈ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್ ಏನಾದರೂ ಇದ್ದರೆ ಆ್ಯಡ್ ಮಾಡ್ತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಲೆಟ್ ಸಪೋಸ್ ನೀವು ಪ್ರತಿ ಬಾರಿ ಇದನ್ನು ತಲೆಯಲ್ಲಿ ಇಟ್ಕೊಂಡು ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಂಗೆ ಯಾವ ಫ್ಲೋದಲ್ಲಿ ಬರುತ್ತೋ ಆ ಫ್ಲೋದಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ನೋದಿದ್ರೆ ನೀವು ಏನು ಮಾಡ್ಬೋದು ಅಂತ ಅಂದರೆ, ಇಲ್ಲಿ ಯಾವ ಆಡಿಯೋ ಟ್ರ್ಯಾಕ್ನ ನೀವು ಅಡ್ಜಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ನಾನಿವಾಗ ಇದನ್ನು ಇಲ್ಲಿ ಇಂಪೋರ್ಟ್ ಮಾಡಿದ್ರೆ ಈ ಆಡಿಯೋ ಟ್ರ್ಯಾಕ್ ಅಫೆಕ್ಟ್ ಆಗುತ್ತೆ. ಸೊ ಯಾವ ಟ್ರ್ಯಾಕ್ ಮೇಲೆ ಅಫೆಕ್ಟ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀರಾ ಆ ಟ್ರ್ಯಾಕನ್ನು ಲಾಕ್ ಮಾಡ್ಬೋದು. ಅದು ಹೇಗೆ, ಇಲ್ಲಿ ಒಂದು ಲಾಕ್ ಬಟನ್ ಇದೆಯಲ್ಲ, ಪ್ರತಿಯೊಂದು ಟ್ರ್ಯಾಕ್ನ ಮುಂದುಗಡೆ ಒಂದು ಲಾಕ್ ಬಟನ್ ಇದೆ. ಸೊ ನಾನೆಲ್ಲಾದರೂ ಈ ಟ್ರ್ಯಾಕನ್ನು ಲಾಕ್ ಮಾಡಿದರೆ ನಾನು ಎಷ್ಟೇ ವಿಡಿಯೋನ ಇಂಪೋರ್ಟ್ ಮಾಡಿದ್ರು, ಅದು ಹೇಗೆ ಇಂಪೋರ್ಟ್ ಮಾಡಿದ್ರು ಈ ಟ್ರ್ಯಾಕ್ನಲ್ಲಿ ಏನೂ ಚೇಂಜಸ್ ಆಗಲ್ಲ. ಸೊ ಹಾಗಾಗಿ ನನ್ನ ಆಡಿಯೋ ಮೇಲೆ ಯಾವುದೇ ಪರಿಣಾಮ ಬೀಳಲ್ಲ. ಸೊ ನಾನು ಇದನ್ನು ಲಾಕ್ ಮಾಡಿ ಇಟ್ಕೋತೀನಿ. ಓಕೆನಾ. ಇದರಲ್ಲಿ ಇನ್ನೂ ಒಂದು ಫೀಚರ್ ಇದೆ, ಸ್ನ್ಯಾಪಿಂಗ್ ಟೂಲ್. ಇಲ್ಲಿ ನೀವು ನೋಡ್ಬೋದು ಒಂದು ಮ್ಯಾಗ್ನೆಟ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವುದೇ ಕ್ಲಿಪ್ಪನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಅದನ್ನು ಟ್ರಿಮ್ ಮಾಡಿದರೆ ಅದು ಒಂದು ರೀತಿ ಮ್ಯಾಗ್ನೆಟ್ ರೀತಿ ವರ್ಕ್ ಆಗ್ತದೆ. ಲೆಟ್ ಸಪೋಸ್ ನಾನು ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ, ಇದನ್ನು ಹೀಗೆ ಟ್ರಿಮ್ ಮಾಡಿದ್ರೆ ಈ ಜಾಯ್ನಿಂಗ್ ಪಾರ್ಟ್ ಏನಿದೆಯಲ್ಲ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಬಂದು ಜಾಯಿನ್ ಆಗುತ್ತೆ, ಮ್ಯಾಗ್ನೆಟ್ ಥರ ಅದು ಸ್ನ್ಯಾಪ್ ಆಗುತ್ತೆ. ಸೊ ಆ ರೀತಿ ಮಾಡ್ಬೋದು. ಒಂದು ವೇಳೆ ನನಗೆ ಇದನ್ನು ಇಲ್ಲಿಂದ ಇಲ್ಲಿ ತನಕ ಟ್ರಿಮ್ ಮಾಡಬೇಕು, ಅದು ಎಕ್ಸಾಕ್ಟಾಗಿ ನಿಮ್ಮ ಪ್ಲೇ ಹೆಡ್ ಎಲ್ಲಿದೆ ಆ ಆ್ಯಂಗಲ್ಗೆ ಬಂದು ಅದು ಸ್ನ್ಯಾಪ್ ಆಗಿಬಿಡುತ್ತೆ. ಸೊ ಲೆಟ್ ಮಿ ಶೋ ಯು ದ್ಯಾಟ್. ಒಂದು ವೇಳೆ ನಾನು ಇದನ್ನು ಆಫ್ ಮಾಡಿದ್ರೆ ನಾನಿಲ್ಲಿ ಪ್ರಿಸೈಸಾಗಿ ನಾನು ಇದನ್ನು ಸೆಟ್ಟಿಂಗ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಪ್ರಾಪರಾಗಿ ಬರಲ್ಲ. ಇಲ್ಲಿ ನೋಡಿ, ಲೆಟ್ಸೆ ನಾನು ಇದನ್ನು ಝೂಮ್ ಮಾಡ್ತೀನಿ, ಇಲ್ಲಿ ನೋಡಿ ಒಂದು ಫ್ರೇಮ್ ಡಿಫ್ರೆನ್ಸ್ ಇದೆ. ಅದೇ ನಾನೇನಾದರೂ ಇದನ್ನು ಹೀಗಿಟ್ಟಿದ್ದೀನಿ, ಇದನ್ನು ಆನ್ ಮಾಡ್ತೀನಿ, ಅದಾದ ನಂತರ ನಾನು ಇದನ್ನು ಇದು ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಅದು ಆಟೋಮೆಟಿಕ್ಕಾಗಿ ಎಲ್ಲಿ ಪ್ಲೇ ಹೆಡ್ ಇತ್ತಲ್ಲ ಅಲ್ಲಿ ಬಂದು ಜಾಯ್ನ್ ಆಯಿತು. ಸೊ ಇದು ಸ್ನ್ಯಾಪಿಂಗ್ ಟೂಲಿಂದ ಒಂದು ಹೆಲ್ಪ್ ಆಗುತ್ತೆ. ಸೊ ಯಾವಾಗಲೂ ಅದನ್ನು ಎನೇಬಲ್ ಮಾಡಿ ಇಟ್ಕೊಳ್ಳಿ. ಇವಾಗ ನಿಮ್ಗೇನಾದರೂ ಯಾವುದೋ ಒಂದು ವೀಡಿಯೋನ ಕಂಪ್ಲೀಟ್ ಫ್ರೀಸ್ ಮಾಡಬೇಕು ಅಂತ ಅಂದರೆ ನೀವು ಆ ವಿಡಿಯೋನ ಸೆಲೆಕ್ಟ್ ಮಾಡಿ ಆರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫ್ರೀಸ್ ಫ್ರೇಮ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದನ್ನು ಫ್ರೀಸ್ ಮಾಡ್ಬೋದು. ರಿವರ್ಸ್ ಸ್ಪೀಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನೀವು ಆ ವಿಡಿಯೋನ ರಿವರ್ಸ್ ಮಾಡ್ಬೋದು. ಸೊ ನಾನಿವಾಗ ಈ ಪರ್ಟಿಕ್ಯುಲರ್ ವಿಡಿಯೋನ ಫ್ರೀಸ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ಯಾವುದೇ ಮೂಮೆಂಟ್ ಇಲ್ಲ. ಅದಾದ ನಂತರ ಈ ಒಂದು ಪರ್ಟಿಕ್ಯುಲರ್ ಕ್ಲಿಪ್ನಲ್ಲಿ ನಾನು ಯಾವುದೇ ಎಫೆಕ್ಟ್ನ ಆ್ಯಡ್ ಮಾಡಿಲ್ಲ, ಅದಕ್ಕೋಸ್ಕರ ಅಲ್ಲಿ ಮೂಮೆಂಟ್ ಇರತಕ್ಕಂಥದ್ದು. ನಾನೇನು ಇಲ್ಲೊಂದು ಎಕ್ಸ್ಟ್ರಾ ಎಫೆಕ್ಟ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇದನ್ನು ಫ್ರೀಸ್ ಮಾಡಿ ಇಟ್ಟಿದ್ದೀನಿ. ಓಕೆನಾ. ಲೆಟ್ಸ್ ಸಪೋಸ್ ಇಮೇಜಿನ್ ಮಾಡಿ, ನನಗೆ ಈ ಸ್ಕ್ರೀನಲ್ಲಿ ಏನೆಲ್ಲ ಕಾಣಿಸ್ತಿದೆಯಲ್ಲ ಅದೆಲ್ಲದಕ್ಕೂ ಒಂದು ಸೇಮ್ ಆ್ಯನಿಮೇಷನ್ನ ಕೊಡಬೇಕು. ನಾರ್ಮಲ್ ಆಗಿ ಎಲ್ಲ ಏನು ಮಾಡ್ತಾರೆ, ಪ್ರತಿಯೊಂದು ಲೇಯರ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಕೀ ಫ್ರೇಮ್ನ ಆ್ಯಡ್ ಮಾಡಿ ಅದನ್ನ ಆ್ಯನಿಮೇಟ್ ಮಾಡ್ತಾರೆ. ಬಟ್
ಅಡ್ಜಸ್ಟ್ಮೆಂಟ್ ಲೇಯರ್ನ ಮುಖಾಂತರ ಈ ಅಷ್ಟು ಲೇಯರ್ನ ಒಂದೇ ಸಲ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಹೇಗೆ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಇಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಇಲ್ಲಿ ಮತ್ತೆ ಪುನಃ ಇಲ್ಲಿ ಎಫೆಕ್ಟ್ಸ್ ಅಂತ ಏನಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಅಡ್ಜಸ್ಟ್ಮೆಂಟ್ ಕ್ಲಿಪ್ ಅಂತ ಇದೆ, ಅದನ್ನು ನಾನು ಟೈಮ್ಲೈನ್ಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋತೀನಿ. ಸೊ ಇವಾಗ ನಾನು ಅಡ್ಜಸ್ಟ್ಮೆಂಟ್ ಲೇಯರ್ನಲ್ಲಿ ಯಾವುದೇ ಪ್ರಾಪರ್ಟೀಸಿನ ಆ್ಯಡ್ ಮಾಡಿದ್ರು ಅಥವಾ ಕೀ ಫ್ರೇಮ್ ಆ್ಯಡ್ ಮಾಡೋದಾಗಿರ್ಬೋದು ಅಥವಾ ಏನೇ ಮಾಡಿದ್ರು ಅದ್ರ ಕೆಳಗಡೆ ಯಾವುದೆಲ್ಲ ಲೇಯರ್ ಇದೆಯಲ್ಲ ಅದಕ್ಕೂ ಕೂಡ ಈ ಎಫೆಕ್ಟ್ ಅಪ್ಲೈ ಆಗುತ್ತೆ. ಸೊ ಮೊದಲನೇದಾಗಿ ನಾನಿಲ್ಲಿ ಇವಾಗ ಓಪನ್ ಎಫೆಕ್ಟ್ಸ್ಗೆ ಹೋಗ್ತೀನಿ ಹಾಗೂ ಟ್ರಾನ್ಸ್ಫಾರ್ಮ್ ಅಂತ ಸರ್ಚ್ ಮಾಡ್ತೀನಿ. ಹಾಗೂ ಅಡ್ಜಸ್ಟ್ಮೆಂಟ್ ಕ್ಲಿಪ್ ಮೇಲೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಇಲ್ಲಿ ನೀವು ಏನೇ ಕಂಟ್ರೋಲ್ ಮಾಡಿದ್ರು ಅದು ಪೂರಾ ಟೈಮ್ಲೈನ್ನಲ್ಲಿ ಆ ಲೇಯರ್ನ ಕೆಳಗಡೆ ಯಾವುದೆಲ್ಲ ಲೇಯರ್ಸ್ ಇದೆ ಅದೆಲ್ಲದಕ್ಕೂ ಅಫೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೇನಾದರೂ ಈ ರೀತಿ ಖಾಲಿ ಒಂದು ಇಮೇಜ್ಗಲ್ಲ ಎಲ್ಲ ಇಮೇಜ್ಗೂ ಸೇಮ್ ಆ್ಯನಿಮೇಷನ್ ಕೊಡಬೇಕು ಅಂತ ಅಂದರೆ ಅಡ್ಜಸ್ಟ್ಮೆಂಟ್ ಲೇಯರ್ನ ಯೂಸ್ ಮಾಡಿ ಒಂದು ಸಲ ಟ್ರೈ ಮಾಡಿ. ಸೊ ಡಾವಿಂಚಿ ರಿಸಾಲ್ವ್ನಲ್ಲಿ ಟೆಕ್ಸ್ಟ್ ಲೇಯರ್ ಆ್ಯಡ್ ಮಾಡೋದು ತುಂಬಾ ಸಿಂಪಲ್. ಇಲ್ಲಿ ಟೈಟಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಲ್ರೆಡಿ ಡಿಫಾಲ್ಟ್ ಆಗಿರುವಂಥ ಒಂದಿಷ್ಟು ಟೆಂಪ್ಲೇಟ್ಗಳು ನೋಡಲಿಕ್ಕೆ ಸಿಗ್ತದೆ. ಸದ್ಯಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಇಲ್ಲಿ ಒಂದು ಬೇಸಿಕ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ ನಂತರ ನಾನಿಲ್ಲಿ ಏನು ಬೇಕಾದರೂ ಟೈಪ್ ಮಾಡ್ಬೋದು. ಸದ್ಯಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನನ್ನ ಹೆಸರು ಟೈಪ್ ಮಾಡ್ತೀನಿ. ಸೊ ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಇಲ್ಲಿ ನೀವು ನೋಡ್ಬೋದು ಟೆಕ್ಸ್ಟ್ ಬಾಕ್ಸ್ ಇದೆ, ಇಲ್ಲಿ ನಿಮಗೆ ಯಾವ ಟೆಕ್ಸ್ಟ್ ಬೇಕೋ ಅಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಫಾಂಟ್ ಕೂಡ ಇದೆ, ನಿಮಗೆ ಯಾವ ಫಾಂಟ್ ಬೇಕೋ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದಾದ ನಂತರ ಅದರ ಕಂಟ್ರೋಲ್ ಲೈಕ್ ಫಾರ್ ಎಕ್ಸಾಂಪಲ್ ಟ್ರ್ಯಾಕಿಂಗ್ ಆಗಿರ್ಬೋದು ಅಥವಾ ಲೈನ್ ಸ್ಪೇಸಿಂಗ್ ಆಗಿರ್ಬೋದು. 2 ಲೈನ್ 3 ಲೈನ್ ಇದೆ ಅಂತಂದರೆ ಲೈನ್ ಸ್ಪೇಸಿಂಗ್ ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ಅದಾದ ನಂತರ ಫಾಂಟ್ ಸ್ಟೈಲ್ ಕೂಡ ಇದೆ, ಅದರ ಅಲೈನ್ಮೆಂಟ್ ಇದೆಲ್ಲ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸಪೋಸ್ ಇಮೇಜಿನ್ ಮಾಡಿ ನಿಮಗೆ ಇಲ್ಲಿ ಮೇಲ್ಗಡೆ ಒಂದು ಸಾಲಿಡ್ ಲೇಯರ್ನ ಆ್ಯಡ್ ಮಾಡಬೇಕು, ಒಂದು ಕಲರ್ನ ಆ್ಯಡ್ ಮಾಡಬೇಕು, ಫಿಲ್ ಮಾಡಬೇಕು ಅಂತ ಅಂದರೆ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ಜನ್ರೇಟರ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಸಾಲಿಡ್ ಕಲರ್ ಅಂತ ಇದೆಯಲ್ಲ ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಅದನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಸ್ಕ್ರೀನಲ್ಲಿ ಒಂದು ಸಾಲಿಡ್ ಕಲರ್ನ ಆ್ಯಡ್ ಆಗಿದೆ. ಸೊ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಜನ್ರೇಟರಲ್ಲಿ ಬಂದರೆ ಇಲ್ಲಿ ಕಲರ್ನ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಚೇಂಜ್ ಮಾಡುವಂತಹ ಒಂದು ಅವಕಾಶ ಇದೆ. ಲೆಟ್ ಸಪೋಸ್ ನಾನು ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ ನಂತರ ನಾನು ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಕ್ರಾಪ್ನಲ್ಲಿ ಕ್ರಾಪ್ ಬಾಟಮ್ನ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಇದು ಕ್ರಾಪ್ ಆಗ್ತದೆ. ಸೊ ನೀವು ಈ ರೀತಿ ಸಾಲಿಡ್ನ ಕೂಡ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಬೋದು. ಲೆಟ್ ಸಪೋಸ್ ನಿಮಗೆ ಇಲ್ಲಿ ಹಾರ್ಡ್ ಲೈನ್ ಬೇಡ ಸಾಫ್ಟ್ ಲೈನ್ ಬೇಕು ಅಂತ ಅಂದರೆ ಇಲ್ಲಿ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಇದರ ಕಂಪ್ಲೀಟ್ ಕಂಟ್ರೋಲ್ ನಿಮ್ಮ ಜೊತೆ ಇದೆ. ಡಾವಿಂಚಿ ರಿಸಾಲ್ವ್ನ ಎಫೆಕ್ಟ್ ಟ್ಯಾಬ್ನಲ್ಲಿ ನಿಮಗೆ ಯಾವ ರೀತಿಯ ಎಫೆಕ್ಟ್ ಬೇಕೋ ಆ ರೀತಿಯ ಎಫೆಕ್ಟ್ ನೋಡಲಿಕ್ಕೆ ಸಿಗ್ತದೆ. ಟ್ರಾನ್ಸಿಷನ್ಸ್ ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ತುಂಬಾ ಟ್ರಾನ್ಸಿಷನ್ಗಳಿದ್ದಾವೆ, ಅದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಇನ್ನು ಕೊನೆಯದಾಗಿ ಫ್ಯೂಷನ್ ಪೇಜ್ ಮತ್ತು ಕಲರ್ ಪೇಜ್. ಫ್ಯೂಷನ್ ಮತ್ತು ಕಲರ್ ಪೇಜನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಇನ್ನೊಂದು ವಿಡಿಯೋದಲ್ಲಿ ಇವೆರಡು ಟ್ಯಾಬನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ನಂತರ ಇವಾಗ ನೀವು ಎಡಿಟ್ ಮಾಡಿರುವಂಥ ವಿಡಿಯೋನ ಹೇಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಡೆಲಿವರ್ ಪೇಜ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಒಂದಿಷ್ಟು ಆಪ್ಷನ್ಸ್ಗಳಿದ್ದಾವೆ. ಈ ಕಡೆ ಒಂದು ಪ್ಯಾನಲ್ ನೋಡ್ತಿದ್ದೀರಲ್ಲ ಅದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ ಸೆಟ್ಟಿಂಗ್ಸ್ನೆಲ್ಲ ಮಾಡ್ಕೋಬೇಕಲ್ಲ ಅದನ್ನು ನೀವು ಇಲ್ಲಿ ಮಾಡ್ಕೋಬೋದು. ಒಂದನೇದಾಗಿ ಫೈಲ್ ನೇಮ್ ಚೇಂಜ್ ಮಾಡ್ಬೋದು, ವಿಡಿಯೋನ ಎಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ಲೊಕೇಶನ್ನ ಕೊಡ್ಬೋದು. ಅದಾದ ನಂತರ ಯಾವ ಫಾರ್ಮೆಟ್ನಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅದೆಲ್ಲ ನೀವು ಇಲ್ಲಿ ಸೆಟ್ಟಿಂಗ್ಸ್ನ ಸೆಟ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಆಲ್ರೆಡಿ ಕೆಲವೊಂದು ಬೇಸಿಕ್ ಫೀಚರ್ಸ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನಿವಾಗ ಯೂಟ್ಯೂಬ್ ವೀಡಿಯೋಸ್ನ ಎಡಿಟ್ ಮಾಡ್ತಿರೋ ಕಾರಣ ಇಲ್ಲಿ ಯೂಟ್ಯೂಬ್ 1080p ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಯೂಟ್ಯೂಬ್ಗೆ ಬೆಸ್ಟ್ ಆಗಿರುವಂಥ ಒಂದು ಎಕ್ಸ್ಪೋರ್ಟ್ ಸೆಟ್ಟಿಂಗ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸೊ ನಾನಿವಾಗ
ಡಿಫಾಲ್ಟ್ ಕಸ್ಟಮ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಸಪೋಸ್ ನೀವು ಯಾವುದೋ ಒಂದು ಕ್ಲೈಂಟ್ಗೆ ಎಡಿಟ್ ಮಾಡಿಕೊಡ್ತಿದ್ದೀರಾ, ಅವ್ರದ್ದು ಇನ್ನೂ ಪೇಮೆಂಟ್ ಬಂದಿಲ್ಲ, ನಿಮಗೆ ವಿಡಿಯೋ ಖಾಲಿ ತೋರಿಸ್ಬೇಕು ಹೇಗೆ ವಿಡಿಯೋ ಬಂದಿದೆ, ಅದರಲ್ಲಿ ಏನಾದರೂ ಚೇಂಜಸ್ನು ಬೇಕಿದ್ರೆ ಚೇಂಜಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನೀವು ಇಲ್ಲಿ ರೆಸಲ್ಯೂಷನ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಇದು ಖಾಲಿ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತದಲ್ಲ ಅದರ ರೆಸಲ್ಯೂಷನ್ ಚೇಂಜ್ ಮಾಡ್ತದೆ. ನಿಮ್ಮ ಟೈಮ್ಲೈನ್ ರೆಸಲ್ಯೂಷನ್ಗೆ ಇದು ಯಾವುದೇ ರೀತಿಯ ಎಫೆಕ್ಟ್ನ ಮಾಡಲ್ಲ. ಇಲ್ಲಿ ಬಂದುಬಿಟ್ಟು ನೀವು ಕಮ್ಮಿ ಕ್ವಾಲಿಟಿಯ ರೆಸಲ್ಯೂಷನಲ್ಲಿ ಎಕ್ಸ್ಪೋರ್ಟ್ ಮಾಡಿ ಕ್ಲೈಂಟ್ ಜೊತೆ ಶೇರ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಫೈಲ್ ನೇಮನ್ನು ಯಾವುದು ಬೇಕೋ ಅದನ್ನು ಕೊಡ್ಬೋದು. ನಾನು ಸದ್ಯಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಒನ್ ಪ್ಯಾನ್ ಮ್ಯಾಜಿಕ್ ವಿಡಿಯೋ ಅಂತ ಕೊಡ್ತೀನಿ. ಅದಾದ ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ಆ್ಯಡ್ ಟು ರೆಂಡರ್ ಕ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಬಂದುಬಿಟ್ಟು ಇಲ್ಲಿ ರೆಂಡರ್ ಕ್ಯೂನಲ್ಲಿ ಆ್ಯಡ್ ಆಗ್ತದೆ. ಇದಾದ ನಂತರ ವಿಡಿಯೋ ಎಕ್ಸ್ಪೋರ್ಟ್ ಆಯಿತಾ? ಖಂಡಿತವಾಗ್ಲೂ ಇಲ್ಲ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ರೆಂಡರ್ ಆಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ರೆಂಡರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವಿಲ್ಲಿ ನೋಡ್ಬೋದು ವಿಡಿಯೋ ರೆಂಡರ್ ಆಗ್ತಾ ಇದೆ, ಎಷ್ಟು ನಿಮಿಷ ತಗೊಳ್ತದೆ, ಎಷ್ಟು % ವಿಡಿಯೋ ರೆಂಡರ್ ಆಗಿದೆ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸೊ ಅದಾದ ನಂತರ ಇನ್ನೊಂದು ಫೀಚರ್ ಏನಪ್ಪ ಅಂತಂದರೆ, ನಾನು ಸದ್ಯಕ್ಕೆ ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ನೊಂದು ಫೀಚರ್ ಏನಪ್ಪ ಅಂತಂದರೆ, ನೀವು ಇಲ್ಲಿ ಈ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದನ್ನು ನೀವು ಫುಲ್ ಟೈಮ್ಲೈನಲ್ಲಿ ನೋಡ್ಬೋದು. ಮೇಲಿಂದ ಕೆಳಗಡೆ ಏನಿದೆಯಲ್ಲ ವರ್ಟಿಕಲ್ ರೆಸಲ್ಯೂಷನಲ್ಲಿ ನೀವು ಇದನ್ನು ನೋಡ್ಬೋದು. ಅದಾದ ನಂತರ ಇದನ್ನು ಇನ್ನೂ ಮತ್ತೆ ಪುನಃ ಕ್ಲಿಕ್ ಮಾಡಿದರೆ ನೀವು ನಾರ್ಮಲ್ ಏನು ಮೊದಲು ನೋಡ್ತಿದ್ರಲ್ಲ ಆ ರೀತಿ ನೋಡ್ಬೋದು. ಅದಾದ ನಂತರ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಶೋ ಆಲ್ ಪ್ರೊಜೆಕ್ಟ್ಸ್ ಅಂತ ಕಾಣಲಿಕ್ಕೆ ಸಿಗ್ತದೆ. ಲೆಟ್ಸ್ ಸಪೋಸ್ ನೀವು ಒಂದು 2-3 ವೀಡಿಯೋಸ್ನಲ್ಲಿ ವರ್ಕ್ ಮಾಡಿದ್ದೀರಾ ಆ್ಯಂಡ್ ಆ 2-3 ವೀಡಿಯೋಸ್ನು ಕೂಡ ಒಂದೇ ಸಲ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಂದರೆ ಅದನ್ನು ಆ ಪ್ರಾಜೆಕ್ಟ್ಗೆ ಹೋಗಿ ರೆಂಡರ್ ಕ್ಯೂಗೆ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಶೋ ಆಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ್ಯಾವ ಪ್ರಾಜೆಕ್ಟಿಂದ ಯಾವ್ಯಾವ ಎಕ್ಸ್ಪೋರ್ಟ್ನ ಕ್ಯೂ ಅಲ್ಲಿ ಹಾಕಿದ್ದೀರಾ ನಿಮ್ಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅದಷ್ಟನ್ನು ಸೆಲೆಕ್ಟ್ ಮಾಡಿ ಒಂದೇ ಸಲ ರೆಂಡರ್ ಆಲ್ ಮೇಲೆ ಕ್ಲಿಕ್ ಮಾಡಿದರೆ ಅದೆಲ್ಲದನ್ನು ನೀವು ರೆಂಡರ್ ಮಾಡ್ಕೋಬೋದು. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡಾವಿಂಚಿ ರಿಸಾಲ್ವ್ನ ಹೇಗೆ ಯೂಸ್ ಮಾಡೋದು ಮತ್ತು ನಿಮ್ಮ ಫ್ರೀಲ್ಯಾನ್ಸ್ ಜರ್ನಿಯನ್ನು ಹೇಗೆ ಆರಂಭಿಸುವುದು ಅಂತ ತಿಳಿದುಕೊಂಡ್ವಿ. ವಿಡಿಯೋ ಎಡಿಟಿಂಗ್ ಕಲಿಯೋದಕ್ಕೆ ಇದಕ್ಕಿಂತ ಅದ್ಭುತವಾಗಿರತಕ್ಕಂಥ ಸಮಯ ಇನ್ನೊಂದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಯಾಕಂತಂದರೆ ನಾನು ಇದೇ ರೀತಿಯ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ಸ್ ಜೊತೆ ಮತ್ತೆ ಬರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.